ಹಲೋ ಫ್ರೆಂಡ್ಸ್, ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂಪತ್ತನ್ನು, ಹೆಚ್ಚಿನ ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ? ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಆಕರ್ಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ? ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಈ ಮನಿ ಮತ್ತು ಸಕ್ಸಸ್ಸನ್ನು ಯಾವ ರೀತಿಯಾಗಿ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಪ್ರೋಗ್ರಾಮ್ ಮಾಡಿಕೊಂಡು ಆಕರ್ಷಣೆ ಮಾಡ್ಬೋದು ಅಂತನ್ನೋದ್ರ ಬಗ್ಗೆ ಒಂದು ಮೆಡಿಟೇಷನ್ನ ನಿಮ್ಮೊಂದಿಗೆ ಇವತ್ತು ನಾನು ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಈ ಒಂದು ಮೆಡಿಟೇಷನನ್ನು ನೀವು ಕಲಿತು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಂಡಿತವಾಗಲೂ ಇದರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಮತ್ತು ಹೆಚ್ಚಿನ ಸಂಪತ್ತನ್ನು ನೀವು ಗಳಿಸ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಮೆಡಿಟೇಷನನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸವರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಫ್ರೆಂಡ್ಸ್, ಈ ಮನಿ ಮತ್ತು ಸಕ್ಸಸ್ನ ಮೆಡಿಟೇಷನ್ನಿಂದ ನೀವು ಹೆಚ್ಚಿನ ಬೆನಿಫಿಟನ್ನು ಪಡಿಬೇಕು ಅಂತಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಇಯರ್ಫೋನನ್ನು ನೀವು ಹಾಕಿಕೊಂಡು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಏಕಾಂತವಾಗಿ ಕುಳಿತುಕೊಂಡು ಈ ಮೆಡಿಟೇಷನ್ನ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಈ ಮನಿ ಮತ್ತು ಸಕ್ಸಸ್ನ ಮೆಡಿಟೇಷನ್ನಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಜೀವನದಲ್ಲಿ ಹೆಚ್ಚಿನ ಸಂಪತ್ತನ್ನು ಗಳಿಸಲು ಮತ್ತು ಹೆಚ್ಚಿನ ಯಶಸ್ಸನ್ನು ಗಳಿಸಲು ಈ ಮೆಡಿಟೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಲಿಕ್ಕೆ ಹೋಗ್ತಾ ಇದೆ. ಈ ಒಂದು ಮೆಡಿಟೇಷನ್ನಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ನೀವು ಪಾಸಿಟಿವ್ ವೇದಲ್ಲಿ ಪ್ರೋಗ್ರಾಮಿಂಗ್ ಮಾಡಿಕೊಂಡು ನಿಮ್ಮ ಜೀವನದ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು. ಈ ಒಂದು ಮೆಡಿಟೇಷನ್ನ ಮ್ಯಾಕ್ಸಿಮಮ್ ಬೆನಿಫಿಟನ್ನು ನೀವು ಪಡೆಯಲು ಇದನ್ನು 31 ದಿನ ಕಂಟಿನ್ಯೂಯಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಲು ನಾನು ನಿಮಗೆ ರೆಕಮೆಂಡ್ ಮಾಡುತ್ತೇನೆ. ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನಿಮಗೆ ಹೆಚ್ಚಿನ ಉಪಯೋಗ ಆಗಲಿಕ್ಕೆ ಹೋಗ್ತಾ ಇದೆ. ಏಕೆಂದರೆ ಆ ಒಂದು ವೇಳೆಯಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಮ್ಮ ಸುಪ್ತ ಮನಸ್ಸು ಹೆಚ್ಚು ಜಾಗೃತಾವಸ್ಥೆಯಲ್ಲಿ ಇರುವುದರಿಂದ ಅದರಿಂದ ನಮಗೆ ಒಳ್ಳೆಯ ರಿಸಲ್ಟು ಸಿಗಲಿಕ್ಕೆ ಹೋಗ್ತಾ ಇದೆ. ಫ್ರೆಂಡ್ಸ್, ಈ ಒಂದು ಮೆಡಿಟೇಷನನ್ನು ನಾನು ನನ್ನ ಚೇಂಜ್ ಆ್ಯಂಡ್ ವಿನ್ ಅನ್ನುವ ವ್ಯಕ್ತಿತ್ವ ವಿಕಸನದ ತರಬೇತಿ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ನಾನು ಕಲಿಸುತ್ತಿರುತ್ತೇನೆ. ಈ ಒಂದು ಮೆಡಿಟೇಷನನ್ನು ಕಂಟಿನ್ಯೂಯಸ್ ಆಗಿ ಪ್ರಾಕ್ಟೀಸ್ ಮಾಡಿ ತುಂಬಾ ಜನ ಅದ್ಭುತವಾದಂತಹ ಸಕ್ಸಸ್ಸನ್ನು ಗಳಿಸಿದ್ದಾರೆ. ಅದನ್ನು ಇವತ್ತು ನಿಮ್ಮೊಂದಿಗೆ ಇಲ್ಲಿ ಈ ವಿಡಿಯೋದ ಮುಖಾಂತರ ಹಂಚಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಪ್ರಾರಂಭಿಸೋಣ. ಒಂದು ಶಾಂತವಾದ ಆರಾಮದಾಯಕ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮೊಬೈಲ್ ಫೋನನ್ನು ಸೈಲೆಂಟ್ ಮೋಡ್ ಅಥವಾ ಫ್ಲೈಟ್ ಮೋಡಲ್ಲಿ ಇಟ್ಟುಕೊಂಡು ಈ ಮೆಡಿಟೇಷನ್ನ ಮಾಡಿ. ಈಗ ನಿಧಾನವಾಗಿ ನಿಮ್ಮ ಗಮನ ನಿಮ್ಮ ಉಸಿರಾಟದ ಮೇಲೆ ಬರಲಿ. ನಿಮ್ಮ ಪೂರ್ತಿ ಶರೀರವನ್ನು ಸಡಿಲು ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ನೀವು ಹೇಳ್ಕೊಳ್ಳಿ, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಆ್ಯಂಡ್ ರಿಲ್ಯಾಕ್ಸ್. ನಿಮ್ಮ ಪೂರ್ತಿ ಗಮನ ನಿಮ್ಮ ಉಸಿರಾಟದ ಮೇಲೆ ಇರಲಿ. ನಿಧಾನವಾಗಿ 2 ಬಾರಿ ದೀರ್ಘ ಉಸಿರಾಟವನ್ನು ಮಾಡಿ. ಟೇಕ್ ಅ ಡೀಪ್ ಬ್ರೆತ್ 2 times. ಈಗ ನೀವು ಆಲ್ಫಾ ಸ್ಟೇಟ್ನಲ್ಲಿ ಇದ್ದೀರಿ. ಈ ಒಂದು ಸ್ಥಿತಿಯಲ್ಲಿ ನೀವು ನಿಮ್ಮ ಸೂಕ್ತ ಮನಸ್ಸಿಗೆ ಏನನ್ನು ಹೇಳುತ್ತೀರೋ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ಪೂರ್ತಿ 100% ನಂಬಿ
ಅದರಿಂದ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ಸೃಷ್ಟಿ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತಾ ಇದೆ. ಈಗ ನಾನು ಏನು ಹೇಳುತ್ತೇನೋ ಆ ವಾಕ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಮತ್ತೊಮ್ಮೆ ಹೇಳಿಕೊಳ್ಳಿ. ನಾನು ಪ್ರತಿದಿನ ಹಣ ಮತ್ತು ಯಶಸ್ಸನ್ನು ಆಕರ್ಷಣೆ ಮಾಡುತ್ತೇನೆ. ನಾನು ಪ್ರತಿದಿನ ಹಣ ಮತ್ತು ಯಶಸ್ಸನ್ನು ಆಕರ್ಷಣೆ ಮಾಡುತ್ತೇನೆ. 4 ದಿಕ್ಕುಗಳಿಂದ ಹಣ ಮತ್ತು ಯಶಸ್ಸು ನನ್ನ ಹತ್ತಿರ ಬರ್ತಾ ಇದೆ. 4 ದಿಕ್ಕುಗಳಿಂದ ಹಣ ಮತ್ತು ಯಶಸ್ಸು ನನ್ನ ಹತ್ತಿರ ಬರ್ತಾ ಇದೆ. ನನ್ನ ಹತ್ತಿರ ಸುಲಭವಾಗಿ ಮತ್ತು ಸರಳವಾಗಿ ಹಣ ಹರಿದು ಬರುತ್ತಾ ಇದೆ. ನನ್ನ ಹತ್ತಿರ ಹಣ ತುಂಬ ಸುಲಭವಾಗಿ ಹರಿದು ಬರುತ್ತಾ ಇರುತ್ತದೆ. ನನ್ನ ಹತ್ತಿರ ಹಣ ತುಂಬ ಸುಲಭವಾಗಿ ಹರಿದು ಬರುತ್ತಾ ಇರುತ್ತದೆ. ನನ್ನ ಸುಪ್ತ ಮನಸ್ಸು ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡ್ತಾ ಇದೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡ್ತಾ ಇದೆ. ನಾನು ಯಾವ ಕೆಲಸವನ್ನು ಮಾಡುತ್ತೇನೋ ಅದರಲ್ಲಿ ನನಗೆ ಲಾಭವೇ ಲಾಭ ಆಗುತ್ತಾ ಇರುತ್ತದೆ. ನಾನು ಯಾವ ಕೆಲಸ ಮಾಡುತ್ತೇನೋ ಅದರಲ್ಲಿ ನನಗೆ ಲಾಭವೇ ಲಾಭ ಆಗ್ತಾ ಇರುತ್ತದೆ. ನಾನು ನನ್ನ ಎಲ್ಲ ಫೈನಾನ್ಸಿಯಲ್ ಗೋಲ್ಸ್ಗಳನ್ನು ತುಂಬ ಸುಲಭವಾಗಿ ಸಾಧಿಸುತ್ತಾ ಇರುತ್ತೇನೆ. ನಾನು ನನ್ನ ಎಲ್ಲ ಫೈನಾನ್ಸಿಯಲ್ ಗುರಿಗಳನ್ನು ತುಂಬ ಸುಲಭವಾಗಿ ಈಡೇರಿಸಿಕೊಳ್ಳುತ್ತಾ ಇರುತ್ತೇನೆ. ನನ್ನ ಹಣ ನನ್ನ ಬಿಸ್ನೆಸ್ನಲ್ಲಿ ನಾನು ಅಭಿವೃದ್ಧಿ ಹೊಂದಲು ಪ್ರತಿದಿನ ನನಗೆ ಹೊಸ ಹೊಸ ಐಡಿಯಾಗಳನ್ನು ಸೃಷ್ಟಿ ಮಾಡುತ್ತಾ ಇರುತ್ತದೆ ಮತ್ತು ನಾನು ಅವುಗಳನ್ನು ಬಳಸಿಕೊಂಡು ನನ್ನ ಬಿಸ್ನೆಸ್ನಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುತ್ತಾ ಇರುತ್ತೇನೆ. ನನ್ನ ಹಣ ನನ್ನ ಬಿಸ್ನೆಸ್ನಲ್ಲಿ ನನಗೆ ಅಭಿವೃದ್ಧಿ ಸಾಧಿಸಲು ಪ್ರತಿದಿನ ಹೊಸ ಹೊಸ ಐಡಿಯಾಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತದೆ. ನಾನು ಅವುಗಳನ್ನು ಬಳಸಿಕೊಂಡು ನನ್ನ ಬಿಸ್ನೆಸ್ನಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾ ಇರುತ್ತೇನೆ. ಪ್ರತಿ ದಿನದ ಮುಂಜಾವು ನನಗೆ ನನ್ನ ಯಶಸ್ಸಿಗಾಗಿ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತಾ ಇರುತ್ತದೆ. ಪ್ರತಿ ದಿನದ ಮುಂಜಾವು ನನಗೆ ನನ್ನ ಯಶಸ್ಸನ್ನು ಗಳಿಸಲು ನನಗೆ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತಾ ಇರುತ್ತದೆ. ನಾನು ಯಾವಾಗಲೂ ಹೆಚ್ಚು ಪಾಸಿಟಿವ್ ಆಗಿ ಮತ್ತು ಹೆಚ್ಚು ಎನರ್ಜೆಟಿಕ್ ಆಗಿ ಇರುತ್ತೇನೆ. ನಾನು ನನ್ನ ಕೆಲಸವನ್ನು ಮತ್ತು ನನ್ನ ಜೀವನವನ್ನು ಹೆಚ್ಚು ಎಂಜಾಯ್ ಮಾಡುತ್ತೇನೆ. ನಾನು ನನ್ನ ಕೆಲಸವನ್ನು ಮತ್ತು ನನ್ನ ಜೀವನವನ್ನು ಹೆಚ್ಚು ಎಂಜಾಯ್ ಮಾಡುತ್ತೇನೆ. ನಾನು ಮಾಡುವ ಒಳ್ಳೆಯ ಕೆಲಸಗಳಿಂದ ನನ್ನ ಹೆಸರು 4 ದಿಕ್ಕುಗಳಲ್ಲಿ ಪ್ರಸರಿಸುತ್ತಾ ಇದೆ. ನಾನು ಮಾಡುವ ಒಳ್ಳೆಯ ಕೆಲಸಗಳಿಂದ ನನ್ನ ಹೆಸರು 4 ದಿಕ್ಕುಗಳಲ್ಲಿ ಪ್ರಸರಿಸುತ್ತಾ ಇದೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡುತ್ತಾ ಇದೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡುತ್ತಾ ಇದೆ. ನಾನು ಏನೇ ಕೆಲಸ ಮಾಡಲಿ ಅದರಲ್ಲಿ 100% ಲಾಭ ನನಗೆ ಆಗ್ತಾ ಇದೆ. ನಾನು ನನ್ನ ಎಲ್ಲ ಫೈನಾನ್ಸಿಯಲ್ ಗೋಲ್ಸ್ಗಳನ್ನು ತುಂಬ ಸುಲಭವಾಗಿ ಅಚೀವ್ ಮಾಡ್ತಾ ಇದ್ದೇನೆ. ನಾನು ನನ್ನ ಎಲ್ಲ ಫೈನಾನ್ಸಿಯಲ್ ಗೋಲ್ಸ್ಗಳನ್ನು ತುಂಬ ಸುಲಭವಾಗಿ ಅಚೀವ್ ಮಾಡ್ತಾ ಇದ್ದೀನಿ.
ನನ್ನ ವ್ಯಾಪಾರವನ್ನು ವೃದ್ಧಿ ಮಾಡಲು ನನಗೆ ಪ್ರತಿನಿತ್ಯ ಹೊಸ ಹೊಸ ಐಡಿಯಾಸ್ಗಳು ಬರುತ್ತಾ ಇರುತ್ತವೆ ಮತ್ತು ನಾನು ಅವುಗಳನ್ನು ಚೆನ್ನಾಗಿ ಬಳಸಿಕೊಂಡು ಹೆಚ್ಚು ಯಶಸ್ಸನ್ನು ಕಾಣುತ್ತಾ ಇದ್ದೀನಿ. ಪ್ರತಿದಿನ ನನ್ನ ಯಶಸ್ಸಿಗಾಗಿ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತಾ ಇವೆ. ಪ್ರತಿದಿನ ನನ್ನ ಯಶಸ್ಸಿಗಾಗಿ ಹೊಸ ಹೊಸ ಅವಕಾಶಗಳು ನನ್ನನ್ನು ಹುಡುಕಿಕೊಂಡು ಬರುತ್ತಾ ಇವೆ. ಐ ಆಮ್ ಪಾಸಿಟಿವ್, ಐ ಆಮ್ ಎನರ್ಜೆಟಿಕ್, ಐ ಆಮ್ ಪಾಸಿಟಿವ್, ಐ ಆಮ್ ಎನರ್ಜೆಟಿಕ್. ನಾನು ನನ್ನ ಕೆಲಸ ಮತ್ತು ನನ್ನ ಜೀವನವನ್ನು ಹೆಚ್ಚು ಪ್ರೀತಿಸುತ್ತೇನೆ ಮತ್ತು ಹೆಚ್ಚು ಎಂಜಾಯ್ ಮಾಡುತ್ತೇನೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡ್ತಾ ಇದೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡ್ತಾ ಇದೆ. ಸಕ್ಸಸ್ ಮತ್ತು ಹಣ ತನ್ನಂತಾನೇ ಸುಲಭವಾಗಿ ನನ್ನ ಹತ್ತಿರ ಹರಿದು ಬರುತ್ತಾ ಇದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಪ್ರತಿನಿತ್ಯ ಏರ್ತಾ ಇದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಪ್ರತಿನಿತ್ಯ ಏರುತ್ತಾ ಇದೆ. ನಾನು ಈ ಹಣ ಮತ್ತು ನನ್ನ ಈ ಯಶಸ್ಸನ್ನು ಗೌರವಿಸುತ್ತೇನೆ ಮತ್ತು ಅವುಗಳನ್ನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ. ನನ್ನ ಹಣ ಯಾವಾಗಲೂ ಪಾಸಿಟಿವ್ ಕ್ರಿಯೆಯಿಂದಲೇ ಬರ್ತಾ ಇದೆ ಮತ್ತು ಆ ಹಣವನ್ನು ನಾನು ಯಾವಾಗಲೂ ಪಾಸಿಟಿವ್ ಕ್ರಿಯೆಗಳಿಗಾಗಿಯೇ ಬಳಸುತ್ತಾ ಇರುತ್ತೇನೆ. ನಾನು ಯಾವಾಗಲೂ ಒಳ್ಳೆಯ ಮತ್ತು ಶ್ರೇಷ್ಠ ಜೀವನವನ್ನು ನಡೆಸುವುದರಲ್ಲಿ ವಿಶ್ವಾಸ ಇಟ್ಟುಕೊಂಡಿರುತ್ತೇನೆ. ನನ್ನ ಪರಿವಾರ ಯಾವಾಗಲೂ ಸುಖಿಯಾದ ಮತ್ತು ಸಮೃದ್ಧಿಯಾದ ಪರಿವಾರವಾಗಿದೆ. ನನ್ನ ಪರಿವಾರ ಯಾವಾಗಲೂ ಸುಖಿಯಾದ ಮತ್ತು ಸಮೃದ್ಧಿಯಾದ ಪರಿವಾರವಾಗಿದೆ. ನನ್ನ ಪರಿವಾರದ ಸದಸ್ಯರೆಲ್ಲರೂ ಒಬ್ಬರನ್ನೊಬ್ಬರು ಹೆಚ್ಚು ಪ್ರೀತಿಸುತ್ತಿರುತ್ತೇವೆ ಮತ್ತು ಒಳ್ಳೆಯ ಜೀವನವನ್ನು ಎಂಜಾಯ್ ಮಾಡುತ್ತೇವೆ. ನನಗೆ ಒಂದು ಒಳ್ಳೆಯ ಮನೆ ಇದೆ ಮತ್ತು ಅದರಲ್ಲಿ ನನ್ನ ಜೀವನಕ್ಕೆ ಬೇಕಾಗುವ ಎಲ್ಲ ಸುವ್ಯವಸ್ಥೆಗಳು ಇದ್ದಾವೆ. ನನ್ನ ಹತ್ತಿರ ನಾನು ಇಷ್ಟಪಡುವ ಎಲ್ಲ ರೀತಿಯ ಕಾರುಗಳು ಇದ್ದಾವೆ. ನಾನು ಏನನ್ನು ಬಯಸುತ್ತೇನೋ ಅದನ್ನು ನಾನು ಈಸಿಯಾಗಿ ಕೊಂಡುಕೊಳ್ಳುತ್ತೇನೆ. ನಾನು ಏನನ್ನು ಬಯಸುತ್ತೇನೋ ಅದನ್ನು ನಾನು ಸುಲಭವಾಗಿ ಕೊಂಡುಕೊಳ್ಳುತ್ತೇನೆ. ನಾನು ನನ್ನ ದೇಶ ಮತ್ತು ನನ್ನ ಸಮಾಜಕ್ಕೆ ಏನಾದರೂ ಒಳ್ಳೆಯದನ್ನು ಮಾಡಲು ಇಚ್ಛೆಪಡುತ್ತೇನೆ. ದೇವರು ನನಗೆ ಯಶಸ್ಸು ಮತ್ತು ಸಂಪತ್ತನ್ನು ಇನ್ನೊಬ್ಬರಿಗೆ ಸಹಾಯ ಮಾಡಲು ಕೊಟ್ಟಿದ್ದಾನೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ನನಗೆ ತುಂಬ ಖುಷಿಯಾಗುತ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಶ್ರೀಮಂತರಾಗುವುದು ತುಂಬ ಸುಲಭ ಎಂದು ನಾನು ನಂಬಿದ್ದೇನೆ. ನಾನು ಪ್ರತಿದಿನ ಹಣ ಮತ್ತು ಯಶಸ್ಸನ್ನು ಆಕರ್ಷಣೆ ಮಾಡುತ್ತಾ ಇರುತ್ತೇನೆ. ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡ್ತಾ ಇದೆ. ನನ್ನ ಹತ್ತಿರ ಹಣ ತುಂಬ ಸರಳವಾಗಿ ಮತ್ತು ಸುಲಭವಾಗಿ ಹರಿದು ಬರ್ತಾ ಇದೆ. ನನ್ನ ಹಣವನ್ನು ನಾನು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನು ಪ್ರತಿಯೊಂದು ರೂಪಾಯಿಯನ್ನು ತುಂಬ ಯೋಚನೆ ಮಾಡಿ ಉಪಯೋಗ ಮಾಡುತ್ತಾ ಇದ್ದೇನೆ. ನನ್ನ ಹಣ ಪಾಸಿಟಿವ್ ದಾರಿಯಿಂದನೇ ಬರ್ತಾ ಇದೆ ಮತ್ತು ನಾನು ಅದನ್ನು ಪಾಸಿಟಿವ್ ಕೆಲಸಗಳಿಗಾಗಿಯೇ ಬಳಸುತ್ತಾ ಇದ್ದೇನೆ. ನಾನು ನನ್ನ ಹಣವನ್ನು ಸರಿಯಾದ ಸ್ಥಳದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇನೆ. ನನ್ನ ಇನ್ವೆಸ್ಟ್ಮೆಂಟ್ನಿಂದಾಗಿ ನನ್ನ ಹಣ ದ್ವಿಗುಣವಾಗಿ ವಾಪಸ್ ಬರ್ತಾ ಇದೆ.
ನನ್ನ ಹತ್ತಿರ ಯಾವಾಗಲೂ ಅವಶ್ಯಕತೆಗಿಂತಲೂ ಹೆಚ್ಚಿನ ಹಣ ಇರುತ್ತಾ ಇದೆ. ನನ್ನ ಹತ್ತಿರ ಯಾವಾಗಲೂ ಅವಶ್ಯಕತೆಗಿಂತಲೂ ಹೆಚ್ಚಿನ ಹಣ ಇರುತ್ತಾ ಇದೆ. ಎಲ್ಲ ಕಡೆಯಿಂದ ಹಣ ನಿರಂತರವಾಗಿ ನನ್ನ ಹತ್ತಿರ ಹರಿದು ಬರುತ್ತಾ ಇದೆ. ನಾನು ಈ ಹಣವನ್ನು ಸನ್ಮಾನದಿಂದ ಸ್ವೀಕಾರ ಮಾಡುತ್ತಾ ಇದ್ದೇನೆ. ನಾನು ಈ ಹಣವನ್ನು ಹೆಚ್ಚು ಪ್ರೀತಿಸುತ್ತೇನೆ. ಐ ಲವ್ ಮೈ ಮನಿ. ಐ ಲವ್ ಮೈ ಮನಿ. ಐ ಲವ್ ಮೈ ಮನಿ. ನನ್ನ ಸುಪ್ತ ಮನಸ್ಸು ಪ್ರತಿನಿತ್ಯ ಮನಿ ಮ್ಯಾಗ್ನೆಟ್ನ ಹಾಗೆ ಕೆಲಸ ಮಾಡುತ್ತಾ ಇದೆ. ನನ್ನ ಹತ್ತಿರ ಸುಲಭವಾಗಿ ಹಣ ಹರಿದು ಬರ್ತಾ ಇದೆ. ಈ ಹಣ ನನ್ನನ್ನು ಒಬ್ಬ ಪಾಸಿಟಿವ್ ಮತ್ತು ಹೆಲ್ಪ್ಫುಲ್ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ನನಗೆ ಒಳ್ಳೆಯತನ ಮತ್ತು ಪಾಸಿಟಿವಿಟಿ ಮತ್ತು ಇನ್ನೊಬ್ಬರಲ್ಲಿ ಸಹಾಯ ಮಾಡುವ ಈ ಗುಣ ಸ್ವಾಭಾವಿಕವಾಗಿ ಪ್ರತಿನಿತ್ಯ ಬೆಳೆಯುತ್ತಾ ಇದೆ. ನನಗೆ ಜೀವನದಲ್ಲಿ ನಾನೇನು ಬಯಸಿದ್ದೀನಿ ಅದನ್ನೆಲ್ಲ ಕೊಟ್ಟಿರುವ ಭಗವಂತನಿಗೆ ನನ್ನ ಧನ್ಯವಾದವನ್ನು ನಾನು ವ್ಯಕ್ತಪಡಿಸುತ್ತಾ ಇದ್ದೇನೆ. ಥ್ಯಾಂಕ್ ಯು ಗಾಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಓ ದೇವರೇ, ನಾನು ಬಯಸಿದ ಎಲ್ಲವನ್ನೂ ಕೊಟ್ಟಿರುವ ನಿನಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಈಗ ನಿಧಾನವಾಗಿ ನಾನು 1ರಿಂದ 5 ಕೌಂಟ್ ಮಾಡ್ತೀನಿ. 1ರಿಂದ 5 ಅಂದ ತಕ್ಷಣವೇ ಈ ಆನಂದದಾಯಕ ಸ್ಥಿತಿಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಿ. 1 2 3 4 5. ನಿಧಾನವಾಗಿ 2 ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಂಡು ಒಂಚೂರು ನಿಮ್ಮ ಮುಖದ ಮೇಲೆ ನಗುವನ್ನು ತುಂಬಿಕೊಂಡು ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ. ನಿಧಾನವಾಗಿ ಕಣ್ಣನ್ನು ತೆಗೆಯಿರಿ. ಓಪನ್ ಯುವರ್ ಐಸ್. ಓಪನ್ ಯುವರ್ ಐಸ್. ಓಪನ್ ಯುವರ್ ಐಸ್. ವೆಲ್ ಫ್ರೆಂಡ್ಸ್, ಐ ಹೋಪ್ ಯು ಎಂಜಾಯ್ಡ್ ದಿಸ್ ಮೆಡಿಟೇಷನ್. ನಿಮಗೆಲ್ಲರಿಗೂ ಈ ಮೆಡಿಟೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಮೆಡಿಟೇಷನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಹಣ ಮತ್ತು ಹೆಚ್ಚಿನ ಯಶಸ್ಸನ್ನು ಆಕರ್ಷಣೆ ಮಾಡಿ ಅಂತಂದು ಹೇಳ್ತಾ, ಫ್ರೆಂಡ್ಸ್, ಈ ಒಂದು ಮೆಡಿಟೇಷನ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು ಮೆಡಿಟೇಷನ್ನ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲರಿಗೂ ಶೇರ್ ಮಾಡಿ ಅಂತಂದು ಹೇಳ್ತಾ, ವೆಲ್ ಫ್ರೆಂಡ್ಸ್, ನೆಕ್ಸ್ಟ್ ವೀಕ್ ಮತ್ತೊಂದು ಪವರ್ಫುಲ್ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಾನು ಪ್ರತ್ಯಕ್ಷನಾಗ್ತೀನಿ. ಅಲ್ಲಿ ತನಕ ತಾವೆಲ್ಲರೂ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು.